ಭಾರತದ ಸೈನಿಕ ಇತಿಹಾಸದಲ್ಲಿ ಮಹತ್ವದ ಅಧ್ಯಯನವಾಗಿ ದಾಖಲಾಗಿರುವ ಆಪರೇಷನ್ ಸಿಂಧೂರಾಗಿ ಇಂದು 1 ವರ್ಷ ಪೂರ್ಣವಾಗಿದೆ. ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತ ಕೈಗೊಂಡಿದ್ದ ಈ ಕಾರ್ಯಾಚರಣೆ ದೇಶದ ಭದ್ರತೆಯ ದೃಢ ಸಂಕಲ್ಪದ ಪ್ರತೀಕವಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಭಾರತೀಯ ವಾಯುಪಡೆ ವಿಶೇಷ ಡಾಕ್ಯುಮೆಂಟರಿ ಬಿಡುಗಡೆ ಮಾಡಿದ್ದು ಕಾರ್ಯಾಚರಣೆಯ ರೋಚಕ ಕ್ಷಣಗಳನ್ನು ಜನರ ಮುಂದಿಟ್ಟಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, 2025ರ ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಉಗ್ರ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಪ್ರವಾಸಿಗರು ಸೇರಿ 26 ಮಂದಿ ಸಾವನ್ನಪ್ಪಿದ ಈ ದಾಳಿಯ ಬಳಿಕ ಭಾರತ ಉಗ್ರವಾದಕ್ಕೆ ತಕ್ಕ ಉತ್ತರ ನೀಡುವ ಸಂಕಲ್ಪ ಕೈಗೊಂಡಿತ್ತು. ಅದೇ ಸಂಕಲ್ಪದ ಫಲವಾಗಿ 2025 ಮೇ 7ರಂದು ಆರಂಭವಾಯಿತು ಆಪರೇಷನ್ ಸಿಂಧೂರ. ಭಾರತೀಯ ವಾಯುಪಡೆ ಬಿಡುಗಡೆ ಮಾಡಿರುವ ವಿಶೇಷ ಡಾಕ್ಯುಮೆಂಟರಿಯಲ್ಲಿ ವಾರ್ ರೂಮ್ ಸಭೆಗಳು, ಯುದ್ಧ ತಂತ್ರ ರೂಪಿಸುವ ಕ್ಷಣಗಳು, ಯುದ್ಧ ವಿಮಾನಗಳ ಹಾರಾಟ ಹಾಗೂ ನಿಖರ ದಾಳಿಗಳ ದೃಶ್ಯಗಳು ಗಮನ ಸೆಳೆಯುತ್ತವೆ. ಇನ್ನು ಜೈಪುರದಲ್ಲಿ ನಡೆದ ಜಂಟಿ ಕಮಾಂಡರ್ಗಳ ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಾಕ್ಯುಮೆಂಟರಿಯನ್ನ ಬಿಡುಗಡೆ ಮಾಡಿದ್ರು. ಆಪರೇಷನ್ ಸಿಂಧೂರ ಗಡಿ ದಾಟದ ಉಗ್ರವಾದಕ್ಕೆ ನೀಡಿದ ತೀರ್ಮಾನಾತ್ಮಕ ಉತ್ತರ ಎಂದು ಹೇಳಿದ್ರು. ಭಾರತದ ಭದ್ರತಾ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ತಂದವರಿಗೆ ತಕ್ಕ ಪ್ರತಿಕ್ರಿಯೆ ನೀಡಲಾಗಿದೆ ಎಂದರು. ಇನ್ನು ಡಾಕ್ಯುಮೆಂಟರಿಯ ಆರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಠಿಣ ಸಂದೇಶ ಮೊಳಗುತ್ತದೆ. ಭಾರತ ಪ್ರತಿಯೊಬ್ಬ ಉಗ್ರರನ್ನ ಮತ್ತು ಅವರ ಬೆಂಬಲಿಗರನ್ನ ಪತ್ತೆ ಹಚ್ಚಿ ಶಿಕ್ಷಿಸುತ್ತದೆ ಎಂಬ ಹೇಳಿಕೆ ಡಾಕ್ಯುಮೆಂಟರಿಯಲ್ಲಿ ವಿಶೇಷ ಸ್ಥಾನ ನೀಡಲಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ರಾಜಿತ್ ಡೋವಲ್ ಸೇರಿದಂತೆ ಹಿರಿಯ ಸೇನಾ ಅಧಿಕಾರಿಗಳು ಕಾರ್ಯಾಚರಣೆಯ ಮೇಲ್ವಿಚಾರಣೆ ನಡೆಸುತ್ತಿರುವ ದೃಶ್ಯಗಳು ಪ್ರಸಾರಗೊಂಡಿವೆ. ಭಾರತೀಯ ಸಶಸ್ತ್ರ ಪಡೆಗಳು ಈ ಕಾರ್ಯಾಚರಣೆಯನ್ನ ನಿಖರ ಮತ್ತು ಸಮತೋಲನದ ಉಗ್ರ ವಿರೋಧಿ ಪ್ರತಿಕ್ರಿಯೆ ಎಂದು ವಿವರಿಸಿವೆ. ಇನ್ನೊಂದೆಡೆ ಭಾರತೀಯ ವಾಯುಪಡೆ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಭಾರತ ಏನನ್ನೂ ಮರೆತಿಲ್ಲ, ಕ್ಷಮಿಸಿಲ್ಲ, ನ್ಯಾಯ ದೊರಕಿದೆ ಎಂಬ ಪೋಸ್ಟ್ ಮಾಡಿದೆ. ಇನ್ನು 2025 ಮೇ 7ರಂದು ಬೆಳಗ್ಗೆ 1:05 ಆರಂಭವಾದ ಈ ಕಾರ್ಯಾಚರಣೆ ಸುಮಾರು 88 ಗಂಟೆಗಳ ಕಾಲ ಮುಂದುವರೆದಿತ್ತು. ಬಳಿಕ ಪಾಕಿಸ್ತಾನದ ಪ್ರತಿದಾಳಿ ನಡೆಸಲು ಪ್ರಯತ್ನಿಸಿದ್ರು. ಭಾರತೀಯ ಪಡೆಗಳು ಬಹುತೇಕ ದಾಳಿಗಳನ್ನು ವಿಫಲಗೊಳಿಸಿದವು. ಮೇ 10ರಂದು ಉಭಯ ದೇಶಗಳ ಅಧಿಕಾರಿಗಳ ಹಾಟ್ಲೈನ್ ಮಾತುಕತೆಯ ಬಳಿಕ ಸೈನಿಕ ಸಂಘರ್ಷ ಅಂತ್ಯಗೊಂಡಿತು. ಈಗ ಆಪರೇಷನ್ ಸಿಂಧೂರಾಗಿ 1 ವರ್ಷ ಪೂರ್ಣಗೊಂಡ ಹಿನ್ನೆಲೆ ದೇಶದಾದ್ಯಂತ ಗೌರವ ನಮನ ಸಲ್ಲಿಸಲಾಯಿತು. ಒಟ್ಟಾರೆ ಉಗ್ರವಾದಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡುವಲ್ಲಿ ಭಾರತದ ಸೇನಾ ಸಾಮರ್ಥ್ಯ ಮತ್ತು ತಂತ್ರಜ್ಞಾನ ಎಷ್ಟು ಬಲಿಷ್ಠವಾಗಿದೆ ಎಂಬುದನ್ನು ಆಪರೇಷನ್ ಸಿಂಧೂರ ಮತ್ತೊಮ್ಮೆ ಸಾಬೀತುಪಡಿಸಿದೆ.